ನಿನಗ್ಯಾಕೆ ಬರೋಕ್ ಹೇಳ್ದೆ ಅಂತ ಗೊತ್ತಾಗ್ಲಿಲ್ವಲ್ಲ? ಮಂದಿರ ವಾಸಗಂ ಕೌನ್ಸಿಲರ್ ಆದಾಗಿಂದಾನು ನೀನ್ ಅವನ್ ಜೊತೆಗೇನೆ ಇದೆಯಾ ಅಲ್ವಾ? ಇದೆಯಾ ತಾನೆ? ಇದ್ದೆ ಸರ್. ಆಗ್ಲೂ ಬೇನಾಮಿಯಾಗೇ ಇದ್ದೆ, ಇವತ್ತಿನವರೆಗೂ ಬೇನಾಮಿಯಾಗೇ ಇದೆಯಾ? ನನ್ ಜೊತೆ ಚೆನ್ನಾಗಿದ್ರೆ ಅದಕ್ ಬೆಲೆ ಏನು ಅಂತ ಗೊತ್ತಾ? ಜೀವ. ಯಾವ್ದೋ ಪ್ರಯೋಜನಕ್ಕೆ ಬಾರ್ದೇ ಇದ್ದವನ್ನ ಕೂಡ ಕೌನ್ಸಿಲರ್ ಮಾಡಿ, MLA ಮಾಡಿ, ಮಂತ್ರಿ ಮಾಡಿ ಉದ್ಧಾರ ಮಾಡೋ ಅಂತವನ ನಾನು. ನಿನ್ನನ್ ಬಿಟ್ಬಿಡ್ತೀನ ಮಾರಪ್ಪ. ನೀವ್ ಏನ್ ಹೇಳಿದ್ರಿ ಅಂತ ನನಗೆ ಅರ್ಥ ಆಗ್ಲಿಲ್ಲ ಸರ್. ಅದೇನು ಅಂದ್ರೆ ಮಿನಿಸ್ಟರ್ ಮಂದ್ರವಾಸಗಂನ ಪಾರ್ಟಿಯಿಂದ ಡಿಸ್ಮಿಸ್ ಮಾಡಿ ಪರ್ಮನೆಂಟ್ ಆಗಿ ಒಳಗಾಕಕ್ಕೆ ಒಂದ್ ಸ್ಟ್ರಾಂಗ್ ಆಗಿರೋ ಕೇಸ್ ಬೇಕು. ಅದು ನಿಮ್ಮಿಂದ ಆಗುತ್ತೆ. ಯಾಕಂದ್ರೆ ಅವ್ರ ಬಗ್ಗೆ ಎಲ್ಲಾ ವಿಷಯ ಗೊತ್ತಿರೋ ಒಬ್ಬ ವ್ಯಕ್ತಿ ಅಂದ್ರೆ ಅದು ನೀವು. ಏನ್ರಿ CM ಕರೆದು ಕೇಳ್ತಿದಾರೆ, ನೀವು ನೋಡಿದ್ರೆ ಇದಕ್ಕೆಲ್ಲ ಯೋಚನೆ ಮಾಡ್ತಾ ಇದೀರಾ? ಗೊತ್ತಾಯ್ತು. ಜೊತೆಗೆ ಇರೋಂತವನ್ನ ಹೇಗ್ ಸಿಕ್ಕಾಕ್ಸೋದು ಅಂತ ಯೋಚಿಸ್ತಾ ಇದೀಯ ಅಲ್ವಾ? ಆದ್ರೆ ಮಂತ್ರವಾಸಕ ಮಾತ್ರ ಯೋಚಿಸೋನಲ್ವೇ ಅಲ್ಲ. ನೀನ್ ಬೇಕಾದ್ರೆ ನೋಡು, ನಾಳೆ ಏನಾದ್ರೂ ಸಮಸ್ಯೆ ಆದ್ರೆ ಅವನ್ ತಪ್ಪಿಸ್ಕೊಳ್ಳೋದಕ್ಕೆ ನಿನ್ನನ್ನೇ ಸಿಕ್ಕಾಕ್ಸ್ತಾನೆ. ನನಗವನ್ ಬಗ್ಗೆ ಚೆನ್ನಾಗ್ ಗೊತ್ತು. ನೀನ್ ಇಲ್ದೆ ಹೋದ್ರುನು ಅವನನ್ನ ಹೇಗೆ ಎತ್ಬೇಕು ಅಂತ ಡಿಸೈಡ್ ಆಗಿ ಹೋಗಿದೆ. ಅದಕ್ಕೆ ನೀನ್ ಇದುವರೆಗೂ ಅವನಿಗೆ ತೋರಿಸಿರೋಂಥ ವಿಶ್ವಾಸನ ಸ್ವಲ್ಪ ನನಗೂ ತೋರ್ಸು. ಅಷ್ಟು ಸಾಕು. ನೀನ್ ಯೋಗ್ಯತೆಗೆ ನಿನ್ನನ್ನ MLA ಮಾಡ್ತೀನಿ. ಆದ್ರೆ ಈ ಮಂತ್ರಿ ಪದವಿ ಉಳಿಸ್ಕೊಳ್ಳೋದಕ್ಕಾಗಿ ಬೇರೆ ಯಾವ್ದಾದ್ರು ಒಳ್ಳೆ ದಾರಿ ಇದ್ರೆ ಹೇಳಿ ಸ್ವಾಮಿ. ಒಂದಾರೆ ಇದೆ. ಅದೇ ಇರುತ್ತೆ ಅನ್ಕೊಂಡೆ. ಅಶ್ವಂ ನೈವ ಗಜಂ ನೈವ ಅಜಾಪುತ್ರಂ ಬಲಿಂ ದದಾತು. ಆ ಕಾಲದಲ್ಲಿ ರಾಜರುಗಳು ತಮ್ಮ ರಾಜ್ಯದ ಗಡಿ ವಿಸ್ತಾರ ಮಾಡಿ ಚಕ್ರಾಧಿಪತಿಯಾಗೋದಿಕ್ಕೆ ಅವರ ಪಟ್ಟದ ಕುದುರೆಯನ್ನ ಅಲಂಕಾರ ಮಾಡಿ ಎಲ್ಲ ರಾಜ್ಯಗಳಿಗೂ ಓಡೋದಿಕ್ ಬಿಡ್ತಾ ಇದ್ರು. ಆ ಕುದುರೆ ಕೊನೆಗೆ ಹೋಗಿ ಎಲ್ಲಿ ನಿಲ್ಲುತ್ತೋ ಅದೇ ತಮ್ಮ ರಾಜ್ಯದ ಗಡಿ ಅಂತ ಘೋಷಣೆ ಮಾಡ್ತಾ ಆ ಪಟ್ಟದ ಕುದುರೆಯನ್ನ ಅದೇ ಜಾಗದಲ್ಲಿ ಬಲಿ ಕೊಟ್ಟು ಒಂದು ಯಾಗವನ್ನ ಮಾಡ್ತಿದ್ರು. ಅದೇ ರೀತಿ ಈಗ ನೀನ್ ಮಾಡ್ಬೇಕಾಗಿರೋದು ಗಜಮುಖ ಯಾಗ. ಒಳ್ಳೆ ಗಂಭೀರವಾದ ದಂತ ಇರುವಂತಹ ಆನೆಗೆ ಅಲಂಕಾರ ಮಾಡಿ ಪವಿತ್ರವಾದ ಆಕಾಶ, ಜಲ, ಭೂಮಿ, ಅಗ್ನಿ, ವಾಯು ಹೀಗೆ ಪಂಚಭೂತಗಳು ಒಂದೇ ಕಡೆ ಇರೋ ಜಾಗದಲ್ಲಿ ಯಾಗವನ್ನ ಮಾಡಿ ಆ ಆನೆಯನ್ನ ಬಲಿ ಕೊಟ್ಟು ಪೂರ್ಣ ಮಾಡಬೇಕಾಗುತ್ತೆ. ಆನೆನಾ? ಬೇರೆ ಯಾವ್ದಾದ್ರು ಬಲಿ ಕೊಟ್ರೆ ಆಗೋದಿಲ್ವಾ? ಆನೆ ಬಲಿನೇ ಕೊಡ್ಬೇಕಾ? ಹೌದು, ಆದ್ರೆ ಸಾಧಾರಣ ಆನೆಯನ್ನಲ್ಲ. ಆನೆಗಳಲ್ಲಿ ಒಟ್ಟು 8 ಜಾತಿ, 16 ಉಪಜಾತಿ, 64 ವಿಧಗಳಿರುತ್ತೆ. ಅದರಲ್ಲಿ ರಾಜಸುಳಿ ಇರುವಂತಹ ಆನೆಯನ್ನ ಮನೆಯಲ್ಲಿ ದೇವ್ರ ತರ ನೋಡ್ಕೊಂಡು ಸಾಕಿರ್ತಾರೆ. ಆ ಆನೆಯ ಮಸ್ತಕದಲ್ಲಿ ಅಂದರೆ ಮುಖದಲ್ಲಿ ಒಂದು ಗಜಮುದ್ರೆ ಇರುತ್ತೆ. ಗಜಮುದ್ರೆ? ಆ ರೀತಿಯಾದ ಆನೆನ ಬರೋ ಅಮಾವಾಸ್ಯೆಯಲ್ಲಿ ಯಾಗ ಮಾಡಿ ಬಲಿ ಕೊಟ್ಟು ಪರಿಹಾರ ಮಾಡಿದ್ರೆ ನೀನು ಈ ರಾಜ್ಯಕ್ಕೆ ಚಕ್ರವರ್ತಿ ಆಗ್ತೀಯ. ರಾಜ್ಯಕ್ಕೆ ಚಕ್ರವರ್ತಿನ? ಅರ್ಥ ಆಗ್ಲಿಲ್ವಾ? CM ಆಗೋ ಯೋಗ ಇದೆ. CM? ಅವ್ರು ಹೇಳಿತರ ಆನೆನ ಎಲ್ಲಾ ಕಡೆ ಹುಡುಕಿದ್ರು. ಏನ್ರೋ ಸಿಕ್ತೇನ್ರೋ? ಎಲ್ಲಾ ಕಡೆ ನೋಡಿದ್ವಣ, ಆದ್ರೆ ಯಾವ್ದು ಉಪಯೋಗ ಆಗ್ಲಿಲ್ಲ. ತಮಿಳ್ನಾಡಲ್ಲೇ ಇಲ್ದಿರೋ ಕಾಡುಗಳ ಇಲ್ಲ ಕಾಡಲ್ಲಿ ಇಲ್ದಿರೋ ಆನೆಗಳ? ಮಧುಮಲೆ, ಉಡುಮಲೆ, ಆನೆಮಲೆ, ಮೇಟುಪಾಳ್ಯಂ ಈ ತರ ಎಲ್ಲಾ ಕಾಡಲ್ಲೂ ಇಂಚಿಂಚಾಗಿ ಹುಡುಕಿದ್ವಣ. ಜ್ಯೋತಿಷ್ಯರು ಹೇಳ್ದ ಹಾಗೆ ರಾಜ ಸುಳಿ ಯಾವ ಆನೆಗೂ ಇಲ್ಲ ಅಣ್ಣ. ಆ ಆನೆಯ ಮಸ್ತಕದಲ್ಲಿ ಒಂದು ಗಜಮುದ್ರೆ ಇರುತ್ತೆ. ಅಲ್ಲ ಕಣ್ರು, ಆ ಥಿಯೇಟರ್ ಅಲ್ಲಿರೋ ಆನೆ ಅದೇ ತರ ಅಲ್ವಾ ಇರೋದು? ಅಣ್ಣ ಎತ್ಬಿಡ್ರೋ. ಸರಿ, ನೀನ್ ಹೋಗು, ನಾನ್ ನೋಡ್ಕೋತೀನಿ. ನಾನೀಗ ಸೇಫ್ ಆಗಿದ್ದೀನಿ.
ಯಾ ನಥಿಂಗ್ ಟು ವರಿ. ನಾನು ಇಮಿಡಿಯೇಟ್ ಕಳಿಸ್ತೀನಿ. ಸರ್, ಎಲ್ಲ ಕಾರ್ಡನ್ನು ಸರಿಯಾಗಿ ಹುಡ್ಕೊಂಡ್ ಬಂದ್ವಿ. ನೀವು ಕೇಳ್ತಾರಂತ ಆನೆ ಎಲ್ಲೂ ಸಿಗ್ತಾ ಇಲ್ಲ. ಅದ್ರಲ್ಲೂ ಆತರ ಸುಳಿ ಇರ್ಬೇಕು ಅಂದ್ರೆ ಇದಿಷ್ಟೇ ಅಲ್ಲದೆ ನಿನ್ ಭೀಮನ ಏನ್ ಮಾಡಕ್ ಹೊರಟಿದ್ದಾರೆ ಅಂತ ಎವಿಡೆನ್ಸ್ ವಿಡಿಯೋ ಕೂಡ ಇದೆ. ಇದನ್ನ ನೋಡ್ತಾ ಇದ್ರೆ ಇದು ಸಾಧಾರಣ ಯಾಗ ಅಲ್ಲ ಅಂತ ಮಾತ್ರ ಗೊತ್ತಾಗ್ತಿದೆ. ಆದ್ರೆ ಎಲ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳಕ್ ಆಗ್ತಿಲ್ಲ. ಈ ವಿಡಿಯೋ ಇನ್ನೊಂದ್ಸಲ ರಿಪ್ಲೈ ಮಾಡಿ. ಎಸ್. ಈ ಅಭಯಾರಣ್ಯದಲ್ಲಿರುವಂತ 6 ಬೆಟ್ಟದಲ್ಲಿ 3 ಬೆಟ್ಟದಲ್ಲಿ ಮಾತ್ರ ಜನ ಓಡಾಡ್ತಾರೆ. ಅದನ್ನ ಬಿಟ್ಟು ನೋಡಿದ್ರೆ ಪೀರನ್ಮಲೈ, ಪರಮಿಕುಳಂ. ಆ ಮೊದಲನೇ ವಿಡಿಯೋ ಪ್ಲೇ ಮಾಡಿ. ಪೀರನ್ಮಲೈ ಪರಂಬಿಕುಲಂ ಬಾರ್ಡರ್. ಪರಂಬಿಕುಲಂ ತುಂಬಾ ತಿಕ್ಕ ಫಾರೆಸ್ಟ್. ಅದನ್ನ ದಾಟಿ ಹೋದ್ರೆ ಕೇರಳ ಬಾರ್ಡರ್. ಅಲ್ಲಿ ನಡೆಯೋದಕ್ಕೆ ಚಾನ್ಸೇ ಇಲ್ಲ. ಅಜ್ಜಮ್ಮನೆ.
ಸೆಂಟಿಮೆಂಟ್ಗೆಲ್ಲ ಟೈಮ್ ಇಲ್ಲ. ಅವನನ್ನ ಅಲ್ಲೇ ಮುಗಿಸ್ಬಿಟ್ಟು ನಮ್ ಕೆಲ್ಸ ನೋಡು. ಟೈಮ್ ಆಯ್ತು ತಾನೇ? ಕಿವಿ ಹೋಯ್ತು. ಯಾಕೆ ಕೂಗ್ತೀಯಾ? ಸರಿಯಾಗಿ ಯೋಚನೆ ಮಾಡು. ನಾನ ನಿನ್ ಬಲಿ ಕೊಡು ಅಂತ ಹೇಳಿದ್ದು. ಅದನ್ನ ಹೇಳಿದ್ದು ಆ ಸ್ವಾಮೀಜಿ. ಅವನ ಅಡ್ರೆಸ್ ಕೊಡ್ತೀನಿ, ಅವನನ್ನು ಹೋಗಿ ಸಾಯಿಸು. ನನ್ನನ್ನು ಮಾತ್ರ ಬಿಟ್ಬಿಡು, ಏನು ಮಾಡ್ಬೇಡ. ಸಿಎಂ ಪದವಿನೂ ಬೇಡ, ಮಂತ್ರಿ ಪದವಿನೂ ಬೇಡ. ನನ್ನನ್ನು ಮಾತ್ರ ಬಿಟ್ಬಿಡು ದಯವಿಟ್ಟು. ಪ್ರತಿದಿನ ನಿನ್ ದೇವಸ್ಥಾನಕ್ಕೆ ಬರ್ತೀನಿ. ಅಪ್ಪ ಅಪ್ಪ ಅಪ್ಪ, ಏನೋ ತಪ್ಪಾಯ್ತು, ಬಿಟ್ಬಿಡಕ್ ಹೇಳಪ್ಪ. ದಯವಿಟ್ಟು ನನ್ನ ಬಿಟ್ಬಿಡು ಅಂತ ಹೇಳಪ್ಪ. ನಿನ್ ತಪ್ಪ ಹೇಳ್ತೀನಿ. ಭೀಮಾ, ನಿನ್ ಕೈ ಮುಗಿತೀನಿ, ಬಿಟ್ಬಿಡು.